ಇನ್ನು ಬೆಂಗಳೂರಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ವಿಶ್ವ ವಿಶೇಷಚೇತನರ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ವೇದಿಕೆ ಮೇಲೆ ಬಂದ ವಿಶೇಷಚೇತನ ಮಗುವೊಂದು ಸಿಎಂ ಕೆನ್ನೆಯನ್ನು ಗಿಂಡಿತು. ಸಿಎಂ ಸಿದ್ದರಾಮಯ್ಯ ಕೆಲ ಹೊತ್ತು ಮಕ್ಕಳ ಜೊತೆ ಮಗುವಾಗಿದ್ದರು. ನೋಡಿ, ಅವರಿಗೆ ಅವಕಾಶವನ್ನು ನೀಡಿ ಸಮಾಜದ ಮುಖ್ಯವಾಹಿನಿಗೆ ಬರುವಂತಹ ನಿಟ್ಟಿನಲ್ಲಿ ಈ ಒಂದು ಸ್ತುತ್ಯಾರ್ಹ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಅವರ ಕೈಯಲ್ಲಿ ಖುದ್ದು ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಅವರ ಜೊತೆಗೂಡಿ ದೀಪವನ್ನು ಹಚ್ಚುತ್ತಿರುವುದು ಅವರಿಗೆ ಸಾಕಷ್ಟು ಉತ್ತೇಜನ ದೊರೆತಂತಾಗಿದೆ. ಜೋರಾದ ಕರ್ತಾಳವನ್ನು ಮಾಡಬೇಕಾಗಿ ವಿನಂತಿ. ವಿಕಲಚೇತನರು ಸಮಾಜದ ಮುಖ್ಯವಾಹಿನಿಯಲ್ಲಿ ಸುಗಮವಾಗಿ ಭಾಗವಹಿಸುವುದಕ್ಕೆ ಅವರಿಗೆ ಸೂಕ್ತ ಶೈಕ್ಷಣಿಕ ಸೌಲಭ್ಯ, ಉದ್ಯೋಗ ಅವಕಾಶ ಮತ್ತು ತರಬೇತಿ ಹಾಗೂ ಸಾಮಾಜಿಕ ಭದ್ರತೆ ಮತ್ತು ಅವರಿಗೆ ಸೂಕ್ತವಾದಂತಹ ಅಡೆತಡೆ ರಹಿತ ವಾತಾವರಣ, ಅವಶ್ಯಕ ಸಾಧನ ಸಲಕರಣೆಗಳನ್ನು ಒದಗಿಸೋದು ಅತ್ಯಗತ್ಯ. ಇದರಿಂದ ಅವರು ಸಹ ಸಮಾಜದಲ್ಲಿ ಘನತೆ, ಗೌರವದಿಂದ ಬಾಳ್ವೆ ನಡೆಸಲು ಸಾಧ್ಯ. ದಿನಗಳಿಂದ ಮಳೆ ಚಳಿಯಿಂದ ಜನ ಹೈರಾಣಾಗಿದ್ದಾರೆ. ಫೆಂಗಲ್ ಎಫೆಕ್ಟ್ 1, ಉರುಳಿ ಬಿದ್ದ ಕಾಂಪೌಂಡ್. ಬೆಂಗಳೂರಿನಲ್ಲಿ ಚಂಡಮಾರುತ ಆರ್ಭಟಿಸಿದ್ದು ವಿದ್ಯಾಪೀಠ ವಾರ್ಡ್ನಲ್ಲಿ ಕಾಂಪೌಂಡ್ ಕುಸಿದು ಬಿದ್ದಿದೆ. ಬೆಂಗಳೂರಲ್ಲಿ 3 ದಿನಗಳಿಂದ ತುಂತುರು ಮಳೆ ಬೀಳ್ತಿದ್ದು ಮಳೆಯ ತೇವ ಹೆಚ್ಚಾಗಿ ಮಣ್ಣು ಕುಸಿದಿದೆ. ಫೆಂಗಲ್ ಎಫೆಕ್ಟ್ 2, ರಸ್ತೆಗಳು ಜಲಾವೃತ, ಜನ ಕಂಗಾಲು. ಇನ್ನು ಬೆಂಗಳೂರಿನಲ್ಲಿ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಎಷ್ಟಿದೆ ಅಂದ್ರೆ ನಗರದ ಹಲವೆಡೆ ಸತತವಾಗಿ ಮಳೆ ಸುರಿತಿದೆ. ಕಾರ್ಪೊರೇಷನ್, ಕೆಆರ್ ಸರ್ಕಲ್, ಮಲ್ಲೇಶ್ವರ, ರಾಜಾಜಿನಗರ ಸೇರಿ ಹಲವೆಡೆ ಸತತ ಮಳೆಗೆ ರಸ್ತೆಗಳು ಜಲಾವೃತವಾಗಿವೆ. ಫೆಂಗಲ್ ಎಫೆಕ್ಟ್ 3, ಬಾಯಿ ತೆರೆದ ಮ್ಯಾನ್ ಹೋಲ್. ಇನ್ನು ಈ ಬಾರಿ ವಿಪರೀತವಾಗಿ ಚಳಿ ಕೂಡ ಇದ್ದು ಬೆಂಗಳೂರಲ್ಲಿ ಕನಿಷ್ಠ ಉಷ್ಣಾಂಶ 18 ಡಿಗ್ರಿ ಸೆಲ್ಸಿಯಸ್ ತಲುಪಿರೋದರ ಜೊತೆಗೆ ಜಿಟಿಜಿಟಿ ಮಳೆಯಾಗ್ತಿದೆ. ಬೆಂಗಳೂರಿನಲ್ಲಿ ಮುಂದಿನ 3 ದಿನಗಳವರೆಗೆ ಕನಿಷ್ಠ ಉಷ್ಣಾಂಶ ಸುಮಾರು 19 ಡಿಗ್ರಿ ಸೆಂಟಿಗ್ರೇಡ್ ಹಾಗೂ ಗರಿಷ್ಠ ಉಷ್ಣಾಂಶ 23 ಡಿಗ್ರಿ ಸೆಂಟಿಗ್ರೇಡ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಏನೋ ಉಳಿದವು ಈಗ ರೆಸ್ಕ್ಯೂ ಮಾಡಿದರೆ, ಬಟ್ ಇದೀಗ ಯಾಕಂದರೆ ಕೆರೆ ತುಂಬಿ ಹೋಗಿದೆ. ಒಂದು ಕಡೆ ನದಿ ಅಂತ ಕಾಣ್ತದೆ, ಕೆರೆ ಅಂತ ಹೇಳೋಕ್ಕಾಗಲ್ಲ, ನದಿ ಥರ ಇದೆ, ತುಂಬ ದೊಡ್ಡದಿದೆ. ಪಥ ಬದಲಿಸಿದ ಫೆಂಗಲ್ ರಣಚಂಡಿ. ಬಂಗಾಳ ಕೊಲ್ಲಿಯಿಂದ ಅರಬ್ಬಿ ಸಮುದ್ರದತ್ತ ರಣಚಂಡಿ ಫೆಂಗಲ್ ಪಥ ಬದಲಿಸಿದೆ. ಇಂದಿನಿಂದ ಉತ್ತರ ಕೇರಳ ಮತ್ತು ಕರ್ನಾಟಕದ ಚಂಡಮಾರುತ ತೀವ್ರ ಸ್ವರೂಪ ಪಡೆದುಕೊಳ್ಳಲಿದೆ. ಕೇರಳದ ಗಡಿನಾಡು ಕಾಸರಗೋಡು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗ್ತಿದೆ. ಮಹಾ ಮಳೆಗೆ ಊರಿಗೂರೇ ಮುಳುಗಡೆ. ಕೇರಳದಲ್ಲಿ ನಿನ್ನೆಯಿಂದ ಭಾರೀ ಮಳೆಯಾಗ್ತಿದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಇಂದು ಕೂಡ ಭಾರೀ ಮಳೆ ಮುಂದುವರೆದಿದೆ. ಮನೆಗಳಿಗೆ ನೀರು ನುಗ್ಗಿ ಊರಿಗೂರೇ ಮುಳುಗಡೆಯಾಗಿದೆ. ಕಾಸರಗೋಡು ಅಲ್ಲದೆ ತ್ರಿಶೂರ್, ಪಾಲಕ್ಕಾಡ್, ಆಲಪ್ಪುಳ, ಕಣ್ಣೂರು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗ್ತಿದೆ. ಕಾಸರಗೋಡು, ಮಲ್ಲಪುರ್ ಜಿಲ್ಲೆಯಲ್ಲೂ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಕಡಲ ತೀರಗಳಿಗೆ ಹೋಗದಂತೆ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯನವರಿಗೆ ಗೊತ್ತಾದರೆ ಹೇಳದೇ ಇರ್ತಾರಾ? ಅಲ್ಲ, ನಾನೊಂದು ಪ್ರಶ್ನೆ ಕೇಳಿದ್ದು, ಹೆಂಗಿದೆ ಕಾನೂನುಗಳೆಲ್ಲ? ನೀವು ಸಿಗ್ನಲ್ ಜಂಪ್ ಮಾಡಿದರೆ ಹಾಕ್ಕೊಳಗೆ, ಹೆಲ್ಮೆಟ್ ಹಾಕಿಲ್ಲ ಅಂದರೆ ಹಾಕ್ಕೊಳಗೆ, ಹೆಂಗೆ ಅಲ್ವಾ? ಆಮೇಲೆ ಈ ಬೈಕು, ಸ್ಕೂಟ್ರ್, ಪಾಪ ಅವನೇನೋ ಅರ್ಜೆಂಟ್ ಬರ್ತಾ ಇರ್ತಾನೆ. ಆಮೇಲೆ ಪೊಲೀಸ್ ಹಿಂಗೆ ಸಿಕ್ಕಾಕೊಳ್ಳಿಂದ ಕಾಯ್ತಾ ಇರೋದು, ಕಳ್ಳರ ಥರ ಮೂಲೆಯಲ್ಲಿ ಹಿಂಗೆ ಬಂದ ಅಲ್ಲ ಬಕ್ಕಂತ ಬಂದುಬಿಡೋದು. ಇವ್ರು ದೊಡ್ಡ ಸಾಧನೆ ಪೊಲೀಸರದು. ಯಾರ್ದು? ಈ ಟ್ರಾಫಿಕ್ ಪೊಲೀಸರದು. ಆ ಟ್ರಾಫಿಕ್ ಪೊಲೀಸ್ ಹತ್ರ ಕೇಳಬೇಕು, ಏನಪ್ಪ ಯಾಕೆ ಹಿಡಿತಾ ಇದೆಯಾ, ಹಿಂಗಾಗಿದೆ ಅಂತೇಳಿ. ಫಸ್ಟ್ ಆ ಹೊಂಡ ಸರಿ ಮಾಡು ಅಂತ ಕೇಳಬೇಕು ಅವನಿಗೆ. ಫಸ್ಟ್ ಸರಿ ಮಾಡಿ, ಆಮೇಲೆ ಬಾ ಅಂತ. ಓಕೆ, ಹೇಳಿದಷ್ಟು ಸುಲಭ ಇಲ್ಲ, ಹೇಳಿದಷ್ಟು ಸುಲಭದಲ್ಲಿ ಆಗಿದ್ದರೆ ಒಳ್ಳೆದಿತ್ತು. ಓಕೆ, ನೆಕ್ಸ್ಟ್. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್. ಕೊಲೆಯಲ್ಲಿ A1 ಪವಿತ್ರ ಗೌಡ ಪಾತ್ರ ಇಲ್ಲವಂತೆ. ಹೈಕೋರ್ಟ್ನಲ್ಲಿ ವಕೀಲ ಟಾಮಿ ಸೆಬಾಸ್ಟಿಯನ್
ಪ್ರಕರಣದಲ್ಲಿ ಪವಿತ್ರ ಪಾತ್ರದ ಬಗ್ಗೆ ವಿವರಿಸಿದ ವಕೀಲ, ಪಟ್ಟಣಗೆರೆ ಶೆಡ್ಗೆ ಯಾರು ಯಾವಾಗ ಬಂದರು, ರೇಣುಕಾಸ್ವಾಮಿ ಮೇಲೆ ಯಾರು ಹಲ್ಲೆ ಮಾಡಿದರು, ರೇಣುಕಾಸ್ವಾಮಿಗೆ ಪವಿತ್ರ ಗೌಡ ಚಪ್ಪಲಿಯಿಂದಷ್ಟೇ ಹಲ್ಲೆ ಮಾಡಿದ್ದು, ಕೊಂದಿದ್ದಿಲ್ಲ. ಸಾಕ್ಷಿಗಳ ಹೇಳಿಕೆ ಪ್ರಕಾರ ಪವಿತ್ರ ಒಂದು ಬಾರಿ ಮಾತ್ರ ಹೊಡೆದಿದ್ದು. ರೇಣುಕಾಸ್ವಾಮಿ ಕಿಡ್ನ್ಯಾಪಲ್ಲಿ ಎಲ್ಲರೂ ಪವಿತ್ರ ಗೌಡ ಪಾತ್ರ ಇಲ್ಲ. ಕಿಡ್ನ್ಯಾಪ್ ಅಂದರೆ ಈಗ ಟಾಮಿ ಸೆಬಾಸ್ಟಿಯನ್, ನಾನು ಹೇಳಿದ್ನಲ್ಲ, ನೀವೊಂದು ಟಾಮಿ ಸೆಬಾಸ್ಟಿಯನ್ ಅವರು ಫೋಟೋ ಕೊಡಬೇಕಿತ್ತು, ಚೆನ್ನಾಗಿರ್ತಿತ್ತು. ಒಂಥರ ಹೇಗೆ ಸಿ ವಿ ನಾಗೇಶ್ ಅವರು ಕ್ರಿಮಿನಲ್ ಲಾಯರು, ಟಾಮಿ ಸೆಬಾಸ್ಟಿಯನ್ ಅವರು ಕೂಡ ಅತ್ಯದ್ಭುತವಾದಂತಹ ಓರ್ವ ಕ್ರಿಮಿನಲ್ ಲಾಯರ್. ಅವ್ರು ಹೇಳೋ ಪ್ರಕಾರ ಇವರು ಕೊಂದದ್ದಲ್ವೇ ಅಲ್ಲ, ಒಂದು ಪೆಟ್ಟು ಹೊಡೆದಿದ್ದಾರೆ. ಮೊನ್ನೆ ಸಿ ವಿ ನಾಗೇಶ್ ಹೇಳ್ತಾಯಿದ್ರು, ಅಯ್ಯಪ್ಪ ದರ್ಶನ್ ಏನು ಮಾಡಲೇ ಇಲ್ಲ. ನಮಗೆಲ್ಲ ಹೆಂಗೆ ಅನಿಸ್ಬಿಡ್ತು ಅಂತಂದರೆ, ಜೀವನ ಚೈತ್ರ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದೊಂದು ಡೈಲಾಗ್ ಇದೆಯಲ್ಲ, ಎಲ್ಲರೂ ಒಂದೊಂದು ಮುತ್ತು ಕಣೆ ಅನ್ನೋ ರೀತಿಯಲ್ಲಿ ಆಗಿಬಿಡ್ತು. ಅಂದರೆ ಪಾಪ ಇವರು ಏನೂ ಮಾಡಿಲ್ಲ, ಎಲ್ಲ ಮುತ್ತು ಒಂದೊಂದು ಮುತ್ತು. ಕೊನೆಗೆ ಆಗೋದೇನು ಗೊತ್ತಾ, ದರ್ಶನ ಕೊಲೆ ಮಾಡಲಿಲ್ಲ, ಪವಿತ್ರ ಗೌಡನ ಕೊಲೆ ಮಾಡಲಿಲ್ಲ, ಆಮೇಲೆ ಪಾಪ ಅಣ್ಣ ಅಕ್ಕ ಅಂತೇಳಿ ಬಂದಿದ್ರಲ್ಲ ಒಂದೆರಡು ಮೂರು ಜನ, ಅವರು ಫಿಕ್ಸು. ಇಷ್ಟೇ ಆಗೋದು, ಅವರು ಫಿಕ್ಸು. ಹಂಗೆ ಅನಿಸ್ತಾ ಇದೆ. ಈಗ ಡಿಸೆಂಬರ್ 6ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಹೈಕೋರ್ಟ್. ಟಾಮಿ ಸೆಬಾಸ್ಟಿಯನ್ ಮತ್ತು ಸಿ ವಿ ನಾಗೇಶ್ ಕರ್ನಾಟಕ ಕಂಡ ಅತ್ಯದ್ಭುತ ಕ್ರಿಮಿನಲ್ ಲಾಯರ್ಸ್. ಅರ್ಥ ಆಯ್ತಾ? ನೀವು ರವಿ ಬೆಳಗೆರೆ ಅವರ ಕಾರ್ಯಕ್ರಮ ನೋಡ್ತಾ ಇದ್ದರೆ ಅವರಿಬ್ಬರ ಬಗ್ಗೆ ಹೆಂಗೆ ವಿವರಿಸ್ತಾ ಇದ್ರು ಅಂತಂದರೆ ಬಹಳ ಅದ್ಭುತವಾಗಿ. ಸಿ ವಿ ನಾಗೇಶು, ಆಮೇಲೆ ಸಿ ವಿ ನಾಗೇಶ್ ಅವರ ಬಾಡಿ ಲ್ಯಾಂಗ್ವೇಜು, ಆಮೇಲೆ ಟಾಮಿ ಸೆಬಾಸ್ಟಿಯನ್ ಹೆಸರೇ ಒಂಥರ ಥ್ರಿಲ್ಲು ಹೆಸರು, ಆಮೇಲೆ ಅವರ ಎಂಟ್ರಿ, ಇದೆಲ್ಲವೂ ಕೂಡ ಅಂದರೆ ಅವರು ಆ ಥರ ವಾದ ಮಂಡಿಸ್ತಾರೆ. ವಾದ ಮಂಡನೆ ಹೇಗಿದೆ ನೋಡಿ. ದರ್ಶನ್ ಅವರು ಎಲ್ಲರೂ ಕಿಡ್ನ್ಯಾಪ್ ಮಾಡಿದರು, ಎಲ್ಲಿ ಹೊಡೆದ್ರಿ, ಹೊಡೆದೇ ಇಲ್ಲ. ಆಮೇಲೆ ಇವರೇ ಒಂದು ಚಪ್ಪಲಿ ಹೊಡೆದು ಸತ್ತೋಗ್ಬಿಡ್ತಾರ, ಬೇರೆ ಇವರು ಅಲ್ವೇ ಅಲ್ಲ, ಬಿಟ್ಬಿಡಿ ಅಂತೇಳಿ. ಅಂದರೆ ನಾವು ಹೇಳ್ತಿರೋದೇನು ಗೊತ್ತಾ, 17 ಜನ ಇದ್ರಲ್ವ, 17 ಜನರಲ್ಲಿ ಇಬ್ಬರ ಬಗ್ಗೆ ಮಾತ್ರ ವಾದ ಮಾಡೋರು ಸಿಕ್ಕಿದ್ದಾರೆ. ಉಳಿದ 15 ಜನ ಆ ಬಡವರ ಮಕ್ಕಳು. ಅದಕ್ಕೆ ಒನ್ಸ್ ಅಗೇನ್ ನಾವು ಯಾರ ಜೊತೆ ಸೇರ್ತೀವೋ ನೋಡಬೇಕು, ನಮ್ಮ ಇತಿಮಿತಿ ನೋಡಬೇಕು, ನಮ್ಮಿಂದ ಆಗತ್ತಾ ಆಗೋದಿಲ್ವಾ ಅಂತೇಳಿ. ಒಂದು ಗಾದೆ ಮಾತು ನೆನಪಾಗತ್ತೆ, ಆನೆ ಲದ್ಯಾಕತ್ತೆ ಅಂತ ಮೇಕೆ ಲದ್ಯಾಕೋದಕ್ಕೆ ಟ್ರೈ ಮಾಡಬಾರ್ದಂತೆ. ಆನೆ ಲದ್ಯಾಕತ್ತೆ ಅಂತ ಮೇಕೆ ಲದ್ಯಾಕಕ್ಕೆ ಟ್ರೈ ಮಾಡೋದು, ಮೇಕೆ ಇಕ್ಕೇನೆ ಹಾಕೋದು ಅಂತ. ಹಾಗೆ ಓಕೆ, ನೆಕ್ಸ್ಟ್. ಅದೇ ದ್ರಾವಣವನ್ನು ಬಳಕೆ ಮಾಡಬಾರದೆಂದು ಔಷಧಿ ನಿಯಂತ್ರಕರು ವರದಿ ನೀಡಿದಾಗ್ಯೂ ಕೂಡ ದ್ರಾವಣವನ್ನು ಸರಬರಾಜು ಮಾಡುವ ಮೂಲಕ ರಾಜ್ಯ ಸರ್ಕಾರ ಬಾಣಂತಿಯರ ಸಾವಿಗೆ ಕಾರಣವಾಗಿದೆ. ಪಶ್ಚಿಮ ಬಂಗಾಳದ ಈ ಔಷಧ ಕಂಪನಿ ತರಲು ಅನುಮತಿ ನೀಡಿದ್ದು ಹೇಗೆ ಎನ್ನುವ ಸತ್ಯ ರಾಜ್ಯದ ಜನತೆಗೆ ತಿಳಿಯಬೇಕಾಗಿದೆ. ಔಷಧ ಖರೀದಿ ಮೇಲೆ ಪ್ರಭಾವ ಬೀರುತ್ತಿರುವ ಮೆಡಿಕಲ್ ಹಾಗೂ ಔಷಧ ಮಾಫಿಯಾ ಸ್ವತಃ ಮುಖ್ಯಮಂತ್ರಿಗಳೇ ಒಪ್ಪಿಕೊಂಡಿರುವುದು ಆಘಾತಕಾರಿ ಸಂಗತಿಯಾಗಿದೆ. ಮೆಡಿಕಲ್ ಹಾಗೂ ಔಷಧ ಮಾಫಿಯಾ ಸಕ್ರಿಯಗೊಳಿಸುವವರು ಯಾರು? ಕರ್ನಾಟಕ ಕಾಂಗ್ರೆಸ್ ಸರ್ಕಾರವು ಭ್ರಷ್ಟಾಚಾರವನ್ನು ಅಂಥ ನಿರ್ಣಾಯಕ ವಲಯದಲ್ಲಿ ನುಸುಳಲು ಅವಕಾಶ ಕಲ್ಪಿಸುವ ಮೂಲಕ ಜನರ ಜೀವವನ್ನು ಅಪಾಯದ ತಲುಪಿಸಿದೆ. ಈ ಸಾವುಗಳು ನೇರವಾಗಿ ರಾಜ್ಯ ಸರ್ಕಾರ ಹೊಣೆ ಮಾಡಬೇಕಾಗುತ್ತದೆ. ಈ ದ್ರಾವಣ ರಾಜ್ಯದ ಎಷ್ಟು ಜಿಲ್ಲೆಗಳಿಗೆ ಸರಬರಾಜಾಗಿದೆ, ಅಲ್ಲಿ ಎಷ್ಟು ಸಾವುಗಳು ಸಂಭವಿಸಿವೆ ಎಂಬುದರ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಬೇಕಾಗಿದೆ. ರಾಜ್ಯ ಸರ್ಕಾರ ಪ್ರಕರಣವನ್ನು SITಗೆ ವಹಿಸುವ ಮೂಲಕ ಕಳೆದುಕೊಂಡು ಈಗ ಅಲ್ಲಿ ಗೋವಿಂದ ಕಾರಜೋಳ ಒಂದು ಮಾತನ್ನು ಹೇಳ್ತಾ ಇದ್ರು. ಇಲ್ಲ, ಅವರು ಧ್ವನಿ ಎತ್ತಿದ್ದಾರೆ, ಆದರೆ ನನಗೊಂದು ಅನಿಸೋದು ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ, ನಮಗೆ ಕನ್ನಡ ಅಷ್ಟು ಚೆನ್ನಾಗಿ ಬರ್ತಾ ಇರುವಾಗ